ಸರ್ವಶಕ್ತನಾದಂತ ಸ್ವಾಮಿ, ಈ ಸಾಯಂಕಾಲ ವೇಳೆಯಲ್ಲಿ ರಾಜ ನಾವು ಒಂದಾಗಿ ನಿನ್ನನ್ನು ಸ್ತುತಿಸಲು ಆರಾಧಿಸಲು ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ತಂದೆ ಉನ್ನತವಾದವರು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋದರೂ ಕೂಡ ತಂದೆ ನಮ್ಮನ್ನು ಕೂಡ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನ ತಂದೆ ಸಜೀವರ ಲೆಕ್ಕಕ್ಕೆ ಎಣಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನೇ ಸ್ತುತಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತೇವೆ. ಯಾಕೆಂದ್ರೆ ಸ್ವಾಮಿ ಸ್ತುತಿಗೆ ಯೋಗ್ಯನು ನೀನೊಬ್ಬನೇ, ಆರಾಧನೆಗೆ ಯೋಗ್ಯನು ನೀನೊಬ್ಬನೇ. ಬಂದಂತ ಪ್ರತಿಯೊಂದು ಮಕ್ಕಳನ್ನ ಆಧರಿಸು ಸ್ವಾಮಿ. ಇನ್ನು ಹೆಚ್ಚಿನದಾಗಿ ಬಂದು ಸ್ವಾಮಿ ನಮ್ಮೊಂದಿಗೆ ಸ್ವಾಮಿ ಸ್ತುತಿಸಲು ಒಂದು ಕೃಪೆಯನ್ನ ನೀನು ಮಾರ್ಗವನ್ನ ತೋರಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ಎಲ್ಲಾ ನಿರ್ಲಕ್ಷ್ಯ ಭಾವನೆಗಳು ಯೇಸುವಿನ ನಾಮದಲ್ಲಿ ಬಿತ್ತು ಹೋಗಲಿ ಸ್ವಾಮಿ. ತಂದೆ ಯಾವ ಅಡೆತಡೆಗಳು ಕೂಡ ತಂದೆ ಸು ತಂದೆ ವಾಕ್ಯವನ್ನು ಹೇಳುತ್ತಿರುವಾಗ ಸ್ವಾಮಿ ಮತ್ತೆ ನಿನ್ನನ್ನು ಸ್ತುತಿಸುತ್ತಿರುವಾಗ ಯಾವುದೇ ಒಂದು ತಾಂತ್ರಿಕವಾಗಿ ಆಗಲಿ ಸೈತಾನನ ಕುತಂತ್ರಗಳಾಗಲಿ ಸ್ವಾಮಿ ಅಡ್ಡಿ ಬರದ ಹಾಗೆ ಸ್ವಾಮಿ ನಿನ್ನ ಒಂದು ಅಗ್ನಿಯನ್ನ ಇಡುತ್ತೇನೆ ಸ್ವಾಮಿ. ನಿನ್ನ ಒಂದು ರಕ್ತವನ್ನ ನಾನು ಪ್ರೋಕ್ಷಿಸುತ್ತೇನೆ ಯೇಸುವಿನ ನಾಮದಲ್ಲಿ ರಾಜ. ಸ್ವಾಮಿ ನಿನ್ನನ್ನು ಸ್ತುತಿಸಿರುವಾಗ ಯಾವ ಅಡಚಣೆಗಳು ಬರದ ಹಾಗೆ ಸ್ವಾಮಿ ನೀನು ಕಾದು ಕಾಪಾಡಿ ಮತ್ತೆ ಸ್ವಾಮಿ ನಿನ್ನನ್ನು ಸ್ತುತಿಸಿ ಹೆಚ್ಚಿನದಾಗಿ ಸ್ವಾಮಿ ನಿನ್ನ ಸನ್ನಿಧಿಯನ್ನು ಅನುಭವಿಸುವುದಕ್ಕೆ ನೀನು ಕೃಪೆ ಮಾಡಿ ನಮ್ಮನ್ನ ದರ್ಶಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ರಾಜ. ಆಮೇನ್. ಆಮೆನ್. ಒಂದೆರಡು ಹಾಡನ್ನ ಹಾಡಿ ದೇವರನ್ನ ಸ್ತುತಿಸಿಕೊಳ್ಳೋಣ. ಕರ್ತಾನೇ ನನ್ನುಸಿರೇ ಯೇಸುವೇ ದೇವರೇ, ಉಸಿರಿರುವರೆಗೂ ನಿನ್ನ ನಾಮವನು ಎಂದೆಂದೂ ಆರಾಧಿಸುವೆ. ಕರ್ತನೇ ನನ್ನುಸಿರೇ ಯೇಸುವೇ ನನ್ನ ದೇವರೇ, ಉಸಿರಿರುವರೆಗೂ ನಿನ್ನ ನಾಮವನ್ನು ಎಂದೆಂದೂ ಆರಾಧಿಸುವೆ. ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ. ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸಾಷ್ಟಾಂಗವೆರಗಿ ಶರೀರವಾಗಿ ಆರಾಧನೆ ಮಾಡ್ವೆವು, ಆರಾಧನೆ ಮಾಡ್ವೆವು, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ. ಮಹಿಮೆಗೆ ಯೋಗ್ಯ ನೀನೆ ಎಂದು ಆರದಂತ ಬೆಳಕೆ, ಮಹಿಮೆಗೆ ಯೋಗ್ಯ ನೀನೆ ಎಂದು ಆರದಂತ ಬೆಳಕೆ, ಮೊಣಕಾಲುಗಳಲ್ಲಿ ಊರಿನ ನಿನ್ನ ಮೊಣಕಾಲುಗಳಲ್ಲಿ ಊರಿನ ನಿನ್ನ ನಿನ್ನನ್ನೇ ಆರಾಧಿಸುವೆವು, ನಿನ್ನನ್ನೇ ಆರಾಧಿಸುವೆವು, ಆರಾಧಿಸುವೆ ನಿನ್ನನೆ, ಆರಾಧಿಸುವೆ ನಿನ್ನನೆ,
ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ. ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ. ಎಲ್ಲ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸು. ಎಲ್ಲ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸು. ಕೈ ಮುಗಿದು ಆರಾಧಿಸುವೆವು. ಆರಾಧಿಸುವೆ ನಿನ್ನನೆ. ಆರಾಧಿಸುವೆ ಆರಾಧಿಸುವೆ ನಿನ್ನನೆ. ಆರಾಧಿಸುವೆ ನಿನ್ನನೆ. ಕರ್ತನೇ ನನ್ನುಸಿರೇ ಯೇಸುವೇ ನನ್ನ ದೇವರೇ. ಉಸಿರಿರುವವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತನೇ ನನ್ನುಸಿರೇ ಯೇಸುವೇ ನನ್ನ ದೇವರೇ. ಉಸಿರಿರುವವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಹೌದು ಸ್ವಾಮಿ, ನೀನು ಸೃಷ್ಟಿಕರ್ತನು, ಸರ್ವವನ್ನು ಸೃಷ್ಟಿಸಿದಂತ ದೇವರು ಸ್ವಾಮಿ. ಮಹಿಮೆಗೆ ಯೋಗ್ಯನು, ಪರಿಶುದ್ಧನಿಗೆ ಪರಿಶುದ್ಧನು ಪರಿಶುದ್ಧನು. ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಮಹಾ ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರ ರಾಜ. ಆದಿಯು ಅಂತವಾಗಿರುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನು ಪರಿಶುದ್ಧನು ಜೀವವುಳ್ಳ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸರ್ವಶಕ್ತನೇ ನೀತಿವಂತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಎಷ್ಟು ಸ್ತುತಿಸಿದರೂ ಸಾಲದಯ, ಯಾಕೆಂದರೆ ಸ್ವಾಮಿ ಸ್ತುತಿಗೆ ಯೋಗ್ಯನು, ಪರಿಶುದ್ಧನು ಪರಿಶುದ್ಧನು. ಯೆಹೋವಾಯೇ ಒದಗಿಸುವಾತನೇ, ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫ ಸೌಖ್ಯದಾಯಕನೇ, ನಿನ್ನ ಗಾಯದಿಂದ ಗುಣವಾದೆನ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕೆ ನಂಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ಎನಗೆ. ಯೆಹೋವ ಎಲೋಹಿ ದೃಷ್ಟಿಸುವಾದೆ, ನಿನ್ನ ವಾಕ್ಯದಿಂದ ಸೃಷ್ಟಿ ಮಾಡಿದಿ. ಯೆಹೋವ ಪರಿಶುದ್ಧ ಉನ್ನತ ದೇವರು, ನಿನ್ನ ಹಾಗೆ ಯಾರೂ ಇಲ್ಲ. ಯೆಹೋವ ಶಾಲೋಮ್ ಎನ್ ಸಮಾಧಾನ, ನೀನೇ ನನ್ನ ಹೃದಯ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ ಯೇಸುವೇ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ ಯೇಸುವೇ.
ಹಾಲೆಲೂಯ, ಹಾಲೆಲೂಯ. ಹೌದು ಸ್ವಾಮಿ, ನೀನು ಸಾಕು ರಾಜ. ನೀನು ನಮ್ಮೊಂದಿಗಿದ್ದರೆ ಸಾಕು ಸ್ವಾಮಿ. ತಂದೆ, ನಿನ್ನನ್ನೇ ಬೇಡುತ್ತೇವೆ, ನಿನ್ನನ್ನೇ ಘನಪಡಿಸುತ್ತೇವೆ ಸ್ವಾಮಿ. ಸ್ತುತಿಗೆ ಯೋಗ್ಯನು ತಂದೆ. ಘನತೆ ಉಳ್ಳ ದೇವರು ನೀನು ಸ್ವಾಮಿ. ಮಹಿಮೆಯುಳ್ಳ ದೇವರು, ಅದ್ಭುತ ಕರ್ತನು, ಆಶ್ಚರ್ಯ ಕರ್ತನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಅಸಾಧ್ಯವಾದುದು ಒಂದು ಇಲ್ಲ ಸ್ವಾಮಿ. ಸತ್ತ ಲಾಜರನ್ನು ನೆಬ್ಬಿಸಿದಂತ ದೇವರು ನೀನು ಸ್ವಾಮಿ. ಅದ್ಭುತ ಕಾರ್ಯಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ ಮಾಡಿ ಸ್ವಾಮಿ. ಈ ಭೂಲೋಕದಲ್ಲಿ ಸ್ವಾಮಿ, ನೀವು ಅದ್ಭುತವನ್ನ ಮಾಡಿ ನಮಗೆ ತೋರಿಸಿದಂತ ದೇವರಯ್ಯ, ನಿನಗೆ ಸ್ತೋತ್ರ. ಈ ರೀತಿಯಾಗಿ ನಿನ್ನನ್ನು ಎಷ್ಟು ಸ್ತುತಿಸಿದರೂ ಸಾಲದು ಸ್ವಾಮಿ. ಯಾಕಂದ್ರೆ ಸ್ವಾಮಿ, ಸ್ತುತಿಗೆ ಯೋಗ್ಯ ನೀನೊಬ್ಬನೇ. ಯೇಸುವಿನ ನಾಮದಲ್ಲಿ ಸ್ತುತಿಯೊಂದಿಗೆ ನಿನ್ನನ್ನು ಬೇಡುತ್ತೇವೆ ರಾಜ. ಆಮೇನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಈ ಸಮಯದಲ್ಲಿ ನಾವು ಕಾವ್ಯ ಸಿಸ್ಟರ್ಗೆ ಸಮಯವನ್ನು ಕೊಡೋಣ. ಎಲ್ಲಾರ್ಗು ಸ್ತೋತ್ರವಾಗ್ಲಿ. ದೇವ್ರ ನಮಗ್ ಸ್ತೋತ್ರವಾಗ್ಲಿ. ಈ ಸಮಯವನ್ನು ಕೊಟ್ಟಿದ್ದಕ್ಕೆ ದೇವರಿಗೂ ಸ್ತೋತ್ರ ಹೇಳ್ತೀನಿ. ಅದ್ ಮಾತ್ರ ಅಲ್ಲ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸೈಮನ್ ಪಾಸ್ಟರ್ಗೆ ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್. ಇವತ್ತಿನ ದಿನ ನಾವು ನೋಡೋದು ಏನಂದ್ರೆ 5 ಬೆಳ್ಳಿನ ಸುವಾರ್ತೆ. 5 ಬೆಳ್ಳಿನ ಸುವಾರ್ತೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಹೇಗೆ ಸುಲಭವಾಗಿ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡೋದು ಅಂತ ಇವತ್ತಿನ ದಿನ ನಾವು ನೋಡೋಣ. ಮೊದಲನೇದು ವಾಕ್ಯ ಓದ್ಕೊಳ್ಳೋಣ. ಯೋಹಾನ 3:16 ವಾಕ್ಯ ಓದ್ಕೊಳ್ಳೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವರೊಬ್ಬರಾದರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂದೇ ಆತನನ್ನು ಕೊಟ್ಟನು. ಮೊದಲಾவது ದೇವರು ಎಷ್ಟೊಂದು ಅದ್ಭುತವಾದಂತ ದೇವರು, ಸುಂದರವಾದಂತ ದೇವರು. ನಾವು ನೋಡ್ಬೇಕಾದ್ರೆ ಲೋಕದಲ್ಲಿ ಆಕಾಶ, ಭೂಮಿ, ನಕ್ಷತ್ರಗಳು, ಸೂರ್ಯ, ಚಂದ್ರನು, ಸಮುದ್ರ, ಮೀನುಗಳು, ಸಮುದ್ರದಲ್ಲಿ ಎಷ್ಟೊಂದು ಇದ್ದಾವೆ. ಅದನ್ನೆಲ್ಲಾ ಸೃಷ್ಟಿ ಮಾಡಿರಂತ ದೇವರು, ಈ ಲೋಕವನ್ನೇ ಸೃಷ್ಟಿ ಮಾಡಿರಂತ ದೇವರು. ಈ ಲೋಕದಲ್ಲಿ ಮೊದಲಾಗಿ ಈ ಲೋಕದಲ್ಲಿ ದೇವ್ರು ಬಂದು ಆದಮ ಹವ್ವನ ಸೃಷ್ಟಿ ಮಾಡಿದ್ರು. ಅವ್ರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಅವರು ಒಂದು ಶ್ವಾಸವನ್ನು ಕೊಟ್ರು ದೇವ್ರು. ಮತ್ತೆ ಆದಮ ಅವ್ವಾಗ ಹೇಳಿರ್ತಾರೆ ಏದೆನ್ ತೋಟದಲ್ಲಿ ಬಂದು ಆ ಹಣ್ಣನ್ನ ತಿನ್ಬೇಡ ಅಂತ. ಆದ್ರೆ ಸೈತಾನ್ ಮೂಲಕವಾಗಿ ಅವ್ರ ಹಣ್ಣನ್ನ ತಿಂದು ಪಾಪದ ಒಳಗಾಗಿರ್ತಾರೆ. ಪಾಪದ ಒಳಗ ಆದ್ಮೇಲೆ ದೇವರಿಂದ ಅವರು ದೂರ ಆಗಿರ್ತಾರೆ. ದೇವರಿಂದ ದೂರ ಆದ್ಮೇಲೆನೆ ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕೊಟ್ರು. ಆ ಲೋಕಕ್ಕೆ ಕೊಟ್ಟು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಮೇಲೆ ನಮಗೋಸ್ಕರ ಕಣ್ಣೀರು ಸಿಂದಿ, ರಕ್ತ ಸಿಂದಿ, ಸಿಲುವೆ ಮೇಲೆ ಬಲಿಯಾದ್ರು. ಮತ್ತೆ 3ನೇ ದಿನ ಜೀವಂತವಾಗಿ ಎದ್ದು ಬಂದಂತ ದೇವರು ಅವರು. ಜೀವಂತವಾಗಿ ಎದ್ದು ಬಂದು ಮತ್ತೆ ಆತನ ನಂಬುವವರು ಒಬ್ಬರಾದರು ಅಂದ್ರೆ ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಇರ್ಬೇಕಾದ್ರೇನು ಯಾರೆಲ್ಲಾ ದೇವ್ರನ್ನ ನಂಬುತ್ತಾರೋ, ಯೇಸು ಕ್ರಿಸ್ತನನ್ನು ಯಾರೆಲ್ಲಾ ನಂಬುತ್ತಾರೋ, ದೊಡ್ಡೋರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಸಾವುಕಾರರಾಗಿರ್ಬೋದು, ಬಡವರಾಗಿರ್ಬೋದು, ನಾನಾಗಿರ್ಬೋದು, ನೀವು ಯಾರಾದ್ರೂ ಭೂಮಿಯಲ್ಲಿ ಇರುವಂತ ಒಬ್ಬೊಬ್ರು ಯಾರು ಬೇಕಾದ್ರೂ ನಂಬೋರು ಒಬ್ಬರಾದರೂ, ಅವ್ರನ್ನ ನಂಬಿರೋರು ಒಬ್ಬರಾದ್ರೂ ನಾಶವಾಗದೆ ನಿತ್ಯ ಜೀವನ ಎಂದು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ನಿತ್ಯ ಜೀವನ ಅಂದ್ರೆ ನಾವು ಸತ್ತ ಮೇಲೆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕು. ನರಕದಿಂದ ದೇವರು ತಪ್ಪಿಸೋದಕ್ಕೋಸ್ಕರನೇ ನಿತ್ಯ ಜೀವನವನ್ನು ನಮಗೆ ಯೇಸು ಸ್ವಾಮಿ ಕೊಟ್ರು. ನಿತ್ಯ ಜೀವನ ಕೊಟ್ಟು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಹೋಗಿ ನಮ್ಗಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ನೋವಿಲ್ಲ, ಏನಿಲ್ಲ. ಸಂತೋಷ ಯಾವಾಗ್ಲೂ ನಿತ್ಯವಾಗಿ ಸಂತೋಷನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಿ ನಾವು ಅಲ್ಲಿ ಯಾವಾಗ್ಲೂ ಅವ್ರನ್ನ ಆರಾಧನೆ ಮಾಡ್ಕೊಂಡು ನಾವು ಯಾವಾಗ್ಲೂ ನಿತ್ಯವಾಗಿ ಅಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ದೇವ್ರ ಜೊತೆ ಯಾವಾಗ್ಲೂ ನಾವ್ ಇರುವಂತೆ ದೇವ್ರು ನಮ್ಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಈ ವಿಷಯ ಸಾಕು. ಈ ಭೂಮಿಯಲ್ಲಿ ನಾವ್ ಎಲ್ಲಾರ್ಗು ಸಿಂಪಲ್ ಆಗಿ ಹೇಗೆ ಮಕ್ಕಳಿಗೆಲ್ಲ ಇವಾಗ ಯೇಸು ಸ್ವಾಮಿ ಗೊತ್ತಿಲ್ದಿರ ಎಷ್ಟೋ ಜನ ಈ ಭೂಮಿಯಲ್ಲಿ ಇದಾರಲ್ವಾ, ಅವ್ರಿಗೆಲ್ಲ ನಾವ್ ಯಾಕೆ ಸಿಂಪಲ್ ಆಗಿ ಹೇಳೋದಂತ ಈ 5 ವಿಷಯ ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. 5 ವಿಷಯ ಸಿಂಪಲ್ ಆಗಿ ನಾವು ಹೇಳುವಾಗ ಅವ್ರು ಆದಷ್ಟು ಬೇಗ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊತಾರೆ. ಅದರಿಂದಾನೇ ನಾವು ಈ 5 ಬೆಳ್ಳಿನ ಸುವಾರ್ತೆ ಅನ್ನೋದು ಸಾರೋದಕ್ಕೆ ನಾವು ಎಲ್ಲ ಸಿದ್ಧರಾಗ್ತಾ ಇದೀವಿ. ಈ ಸುವಾರ್ತೆ ನಾನು ಹೇಳಿದೀನಿ ಸಿಂಪಲ್ ಆಗಿ, ನಿಮ್ಗೆ ಅರ್ಥ ಆಗಿತ್ತೆ ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ಪಾಸ್ಟರ್.
ಥ್ಯಾಂಕ್ ಯು ಕಾವ್ಯ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು 5 ಬೆರಳಿನ ರಕ್ಷಣೆ ಮಾರ್ಗ ಅಂದ್ರೆ ಈಗ ಕಾವ್ಯ ಸಿಸ್ಟರ್ ಹೇಳಿದ ಹಾಗೆ ಯೋಹಾನಸ್ಸುವಾರ್ತೆ 3:16 ನಾವು ಮುಖ್ಯವಾಗಿ ಇಟ್ಕೊಂಡು ಈ 3:16 5 ವಿಷಯಗಳಿರೋದನ್ನ ನಾವು ಗಮನಿಸಬಹುದು. ಇನ್ನೊಂದ್ಸಲಿ ನಾನು ಸಿಂಪಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬೇರೆಯವರು ಕೂಡ ನೀವು ಒಂದೊಂದು ವಾರ ಒಬ್ಬೊಬ್ರು ಈ ಒಂದು 5 ಬೆರಳಿನ ಸುವಾರ್ತೆನ ಹಂಚ್ಕೊಳ್ತಿರೋದ್ರಿಂದ ಹಂಚ್ಕೊಳ್ದೆ ಇರೋರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಹಂಚ್ಕೊಳ್ತೀರಿ ಅನ್ನೋದಾದ್ರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಈಗ ಯೋಹಾನ 3:16 ನಾವು ಮುಖ್ಯವಾಗಿ ತಗೋತೀವಿ. ಇದೆಲ್ಲರಿಗೂ ಆಲ್ಮೋಸ್ಟ್ ಸೇವಕರು ಮಾತ್ರ ಅಲ್ಲ, ವಿಶ್ವಾಸಿಗಳು ಕೂಡ ಬಾಯ್ಪಾಠ ಆಗಿರುವಂತ ವಚನವಾಗಿರುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ದೇವರು ಅನ್ನೋದಿದೆ, ಅದು ಒಂದೇ ಬೆರಳಿಗೆ. ದೇವರು ಲೋಕದ ಮೇಲೆ ಅನ್ನೋದು, ಲೋಕ ಅನ್ನೋದು 2ನೇ ಬೆರಳು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು, ಮಗ ಅನ್ನೋದು ಅದು 3ನೇ ಬೆರಳು, ಅಂದ್ರೆ ಯೇಸು ಕ್ರಿಸ್ತನದು. ಸೊ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಅಂತ ಹೇಳಿ. ನಂಬಿಕೆ ಅನ್ನೋದು 4ನೇ ಬೆರಳು. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು, ನಿತ್ಯ ಜೀವ ಅನ್ನೋದು 5ನೇ ಬೆರಳು, ಪಡೆಯಬೇಕೆಂದು ಆತನು ಕೊಟ್ಟನು ಅಂತ ಹೇಳಿ. ಸೊ ಈ ವಚನದಲ್ಲಿ 5 ವಿಷಯಗಳು ಮುಖ್ಯವಾಗಿರುವಂತವು. ಒಂದು ದೇವರು, 2ನೇದು ಲೋಕ, 3ನೇದು ಯೇಸು ಕ್ರಿಸ್ತ, 4ನೇದು ನಂಬಿಕೆ, 5ನೇದು ನಿತ್ಯ ಜೀವ. ಹಾಗಾದ್ರೆ ಸುವಾರ್ತೆ ಅನ್ನೋದು ತುಂಬಾ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಯೇಸುವಿಂದ ಪ್ರಾರಂಭ ಮಾಡ್ಬಿಡ್ತೀವಿ. ಯಾರಿಗಾದ್ರೂ ಸುವಾರ್ತೆ ಹೇಳ್ಬೇಕಾದ್ರೆ ನಾವು ಯೇಸು ಕ್ರಿಸ್ತನಿಂದ ಪ್ರಾರಂಭ ಮಾಡಿ ಅವ್ರಿಗೆ ಹೇಳ್ತೀವಿ. ಅದು ಒಳ್ಳೇದೇ, ಆದ್ರೆ ಅವ್ರಿಗೆ ಅದಷ್ಟು ಅರ್ಥ ಆಗಲ್ಲ. ಈಗ ಯೇಸು ಕ್ರಿಸ್ತನಿಂದ ನಾವು ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈಗ ನಾವು ಬೇರೆ ಒಬ್ಬ ಬುದ್ಧನಾಗೋ ಮೊಹಮ್ಮದ್ ಆಗೋ ಒಬ್ಬ ರಿಲಿಜಿಯಸ್ ಲೀಡರ್ ಬಗ್ಗೆ, ಧಾರ್ಮಿಕ ವ್ಯಕ್ತಿಯ ಬಗ್ಗೆ ನಾವು ಪರಿಚಯ ಮಾಡಿಸಿದಾಗಿರುತ್ತೆ. ಆದ್ರೆ ನಾವು ಸುವಾರ್ತೆನ ಸಾರುವಾಗ ದೇವ್ರ ಬಗ್ಗೆ ನಾವು ಮೊದಲು ಹೇಳ್ಬೇಕು. ಯಾರು ದೇವರು? ದೇವರು ಆದಿಕಾಂಡ 1:1 ನಾವು ನೋಡ್ತೀವಿ, ಸೃಷ್ಟಿಕರ್ತ. ದೇವ್ರು ಯಾರು ಅಂದ್ರೆ ಸೃಷ್ಟಿ ಮಾಡಿದವನು. ಯಾರು ನಮ್ಮನ್ನ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿದಾರೋ ಅವರೇ ನಿಜವಾದ ದೇವರಾಗ್ತಾರೆ. ಆಯ್ತು, ಈ ಲೋಕದಲ್ಲಿ ಯಾರಾದ್ರೂ ದೇವ್ರನ್ನ ಇದು ನಮ್ಮ ದೇವರು ಅಂತ ನಂಬ್ತಿದಾರೆ ಅಂದ್ರೆ ಅವ್ರು ಸೃಷ್ಟಿಕರ್ತ ಆಗಿರ್ಬೇಕು. ಒಂದ್ ವೇಳೆ ಅವ್ರು ಸೃಷ್ಟಿಕರ್ತನಾಗಿದ್ರೆ ನಾವೆಲ್ಲರೂ ನಂಬಬಹುದು ಅವ್ರನ್ನ. ಇಲ್ಲ ಅಂತ ಹೇಳಿದ್ರೆ ಅವ್ರು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ನೋಡ್ತೀವಿ. ಮತ್ತೆ 2ನೇದಾಗಿ ದೇವರಲ್ಲಿ ನಾವು ನೋಡೋದಾದ್ರೆ ಅದನ್ನು ನಮ್ಮನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ದ ಎಂಬುದಾಗಿ ನೋಡ್ತೀವಿ. ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋದನ್ನ ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಬಗ್ಗೆ ನಾವ್ ಯಾಕೆ ಹೇಳ್ಬೇಕು ಅಂದ್ರೆ ಆತನು ನಮ್ಮನ್ನು ಆತನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿಯಾಗಿರೋದು ಆದಿಕಾಂಡ 1:27. ಮತ್ತೆ ಆದಿಕಾಂಡ 1:27 ನೋಡ್ತೀವಿ, ಇಡೀ ಲೋಕವನ್ನ ಆಳ್ವಿಕೆ ಮಾಡೋದಕ್ಕೆ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅಂತ. ಆ ಅಧಿಕಾರವನ್ನು ನಾವು ಕಳ್ಕೊಂಡಿದ್ವಲ್ಲ, ಆ ಅಧಿಕಾರವನ್ನು ಯೇಸು ಕ್ರಿಸ್ತರು ನಮಗೆ ಮತ್ತೆ ಕೊಟ್ಟೋಗಿದ್ದು. ಆ ಪರಲೋಕದಲ್ಲಿ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗಿದೆ, ಆ ಅಧಿಕಾರ ನಿಮಗ್ ಕೊಡ್ತೇನೆ. ನಿಮಗ್ ಕೊಟ್ಟಿರೋ ಅಧಿಕಾರ ಏನು ಅಂದ್ರೆ ಯೇಸು ಎಂಬ ಹೆಸರು, ಅದೇ ಅಧಿಕಾರ. ಲೋಕದಲ್ಲಿ ನೀವು ಯೇಸು ಎಂಬ ಹೆಸರಲ್ಲಿ ಪ್ರಾರ್ಥಿಸುವಾಗ ಉತ್ತರ ಪಡ್ಕೊಳ್ತೀರಾ. ಯೇಸು ಹೆಸರಲ್ಲಿ ಪ್ರಾರ್ಥಿಸುವಾಗ ಸೈತಾನನ ಶಕ್ತಿಗಳು ಮುರಿಯಲ್ಪಡುತ್ತೆ. ಸೊ ಆ ಅಧಿಕಾರ ನಿಮ್ಗೆ ಮತ್ತೆ ದೇವರು ಕೊಟ್ಟಿದ್ದಾರೆ. ಅದು ಮತ್ತೆ ಆದಿಕಾಂಡ 2:7 ನೋಡಿದ್ರೆ ಜೀವಶ್ವಾಸವನ್ನ ದೇವರು ಕೊಟ್ಟಿರೋದನ್ನ ನೋಡ್ತೇವೆ. ಸೊ ದೇವರು ಅಂದ ತಕ್ಷಣ ಆತನು ಸೃಷ್ಟಿಕರ್ತನಾಗಿರ್ಬೇಕು. ನಿನ್ನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋರಾಗಿರ್ಬೇಕು. ನಮಗೆ ಈ ಭೂಲೋಕದ ಮೇಲೆ ಆಶೀರ್ವಾದ ಅಧಿಕಾರ ಕೊಟ್ಟಿರೋರಾಗಿರ್ಬೇಕು. ಆತನ ಆತ್ಮವನ್ನ ಕೊಟ್ಟಿರೋರಾಗಿರ್ಬೇಕು. ಯಾರು ಇದನ್ನ ಮಾಡಿದಾರೋ ಅವರೇ ದೇವರು. ಊಟ ಕೊಟ್ಟಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ, ಸ್ವಸ್ಥತೆ ಮಾಡಿದ್ದಾರೆ, ಅದಕ್ಕೆ ಇವ್ರು ದೇವರು ಅಲ್ಲ. ಅದ್ ಯಾರಾದ್ರೂ ಮಾಡ್ಬೋದು. ಡಾಕ್ಟರ್ಗಳಲ್ಲೇ ಅನೇಕರು ದೇವ್ರು ಅಂತಾರೆ, ಯಾಕಂದ್ರೆ ರೋಗ ಗುಣಪಡಿಸ್ತಾರೆ ಅಂತ ಹೇಳಿ. ಅಲ್ಲ, ಎಲ್ಲವನ್ನ ಸೃಷ್ಟಿ ಮಾಡುವನೇ ಸೃಷ್ಟಿಕರ್ತ. ಇಂಗ್ಲಿಷ್ ಅಲ್ಲಿ ಕ್ರಿಯೇಷನ್, ಮ್ಯಾನುಫ್ಯಾಕ್ಚರ್ ಅಂತ 2 ಪದ ಇದೆ. ಕ್ರಿಯೇಷನ್ ಅಂತ ಹೇಳಿದ್ರೆ ಸೃಷ್ಟಿ, ಮ್ಯಾನುಫ್ಯಾಕ್ಚರ್ ಅಂದ್ರೆ ತಯಾರಿ ಮಾಡೋದು. ಸೊ ಕ್ರಿಯೇಷನ್ ಅನ್ನೋದು ದೇವರನ್ನ ಬಿಟ್ಟು ಬೇರೆ ಯಾರು ಮಾಡಕ್ ಆಗಲ್ಲ. ಕ್ರಿಯೇಷನ್, ಸೃಷ್ಟಿ ಅಂದ್ರೆ ಏನು ಗೊತ್ತಾ? ಏನು ಇಲ್ಲದೆ ಇರೋದ್ರಿಂದ ಏನನ್ನಾದ್ರೂ ಮಾಡೋದು. ಸೃಷ್ಟಿ ಅಂದ್ರೆ ಶೂನ್ಯದಲ್ಲಿ ಏನನ್ನಾದ್ರೂ ಸೃಷ್ಟಿ ಮಾಡೋದನ್ನ ಸೃಷ್ಟಿ ಅಂತ ಹೇಳ್ತೀವಿ. ಆದ್ರೆ ಈ ತಯಾರಿ ಮಾಡೋದು ಅಂದ್ರೆ
ಏನಾದ್ರೂ ಒಂದು ವಸ್ತು ಇದ್ರೇನೆ ಅದನ್ನ ಬಳಸ್ಕೊಂಡು ಇನ್ನೊಂದು ವಸ್ತುವನ್ನ ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಅಂತ ಹೇಳ್ಬಿಟ್ಟು ಕರೆಯೋದನ್ನ ನಾವು ನೋಡ್ತೀವಿ. ಮೇಡ್ ಅಂದ್ರೆ ಏನು? ಮಾಡಿರೋದು, ತಯಾರಿಸಿರೋದು ಅಂತ, ಏನು ಇಲ್ದಿರೋದ್ರಿಂದ ತಯಾರಿಸಿರೋದಲ್ಲ. ಹಾಗೆ ನಿಧಾನನ ಸೃಷ್ಟಿಕರ್ತ ಆತನ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಆದಿಕಾಂಡ 2:17 ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಏನ ಒಡಂಬಡಿಕೆ? ಏನೇ ತೋಟದಲ್ಲಿರುವಂತ ಎಲ್ಲ ಮರದ ಹಣ್ಣನ್ನ ತಿನ್ಬಹುದು, ಮಧ್ಯದಲ್ಲಿರುವ ಹಣ್ಣನ್ನ ತಿನ್ನಬಾರ್ದು ಅಂತ. ತಿಂದ ದಿನ ಸಾಹಿತ್ಯ ಅಂತ ಹೇಳಿರ್ತಾರೆ. ಅದು ಒಡಂಬಡಿಕೆ. ಅದು ಹಳೆ ಒಡಂಬಡಿಕೆ, ಮೊದಲನೇ ಆದಾಮನ ಕೊಟ್ಟಂತ ಒಡಂಬಡಿಕೆ. ಯೇಸು ಕ್ರಿಸ್ತನ ಬಂದ ಮೇಲೆ ಇದು ಹೊಸ ಒಡಂಬಡಿಕೆ ಅಂತ ಹೇಳ್ತಾರೆ. ಆತನ ರಕ್ತದಿಂದ ನಮಗೆ ಕೊಟ್ಟ ಹೊಸ ಒಡಂಬಡಿಕೆ ಬೇರೆ. ಹಳೆ ಒಡಂಬಡಿಕೆ ಆ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ, ತಿಂದ ದಿನ ಸಾಹಿತ್ಯ ಅಂತ ದೇವ್ರು ಹೇಳಿರ್ತಾರೆ. ಸೈತಾನನು ಎದೆ ತೋಟಕ್ಕೆ ಬರೋದು, ಅವನು ಎಷ್ಟೋ ಮರಗಳಿದ್ರು ಕೂಡ ಅದನ್ನ ತಿನ್ನೋದಕ್ಕೆ ಹೇಳಿಲ್ಲ. ನಾನು ಯೋಚಿಸುವಾಗ ಜೀವ ಫಲ ಕೂಡ ಅಲ್ಲಿತ್ತು, ಜೀವ ವೃಕ್ಷ ಕೂಡ ಅಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅದನ್ನು ಕೂಡ ಸೈತಾನ ತಿನ್ಬೇಡ ಅಂತ ಹೇಳಿಲ್ಲ, ಅಥವಾ ತಿನ್ನು ಅಂತ ಹೇಳಿಲ್ಲ. ಯಾಕಂದ್ರೆ ದೇವ್ರು ಆ ಮರದ ಬಗ್ಗೆ ಏನು ಮಾತಾಡಿಲ್ಲ. ದೇವ್ರು ಹೇಳಿರೋದು ಒಳ್ಳೆದರ ಕೆಟ್ಟದರ ಮರವಾದ ಹಣ್ಣನ್ನ ತಿನ್ನಬಾರ್ದು ಅಂತ ಹೇಳಿ. ಅದಕ್ಕೆ ಸೈತಾನ ಯಾವಾಗಲೂ ದೇವ್ರಿಗೆ ಏನ್ ಇಷ್ಟ ಇಲ್ವೋ, ದೇವ್ರು ಏನ್ ಮಾಡ್ಬೇಡ ಅಂತ ಹೇಳಿರ್ತಾರೋ ಅದನ್ನ ಮಾಡುವಂತೆ ಪ್ರೇರೇಪಿಸೋದೇ ಸೈತಾನನ ಕೆಲಸ. ಆಗ್ಲೇ ನಾವು ದೇವರಿಂದ ದೂರ ಆಗ್ಲಿಕ್ಕೆ ಆಗೋದಲ್ವಾ. ನಾವು ದೇವ್ರ ಜೊತೆ ಇರಬಾರ್ದು ಅನ್ನೋದೇ ಸೈತಾನನ ಆಲೋಚನೆ. ಸೊ ಆ ಒಂದು ಮರದ ಹಣ್ಣನ್ನ ತಿನ್ಬೇಡ ಆದ್ರೂ ಕೂಡ ತಿಂದು ಅವರು ದೇವರಿಂದ ದೂರ ಆಗೋದನ್ನ ನಾವು ನೋಡ್ತೀವಿ. ಅದಕ್ಕೆ ಯೋಹಾನ 3:16 ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟ ಅಂತ ಇದು 2ನೇ ಬೆರಳು. ಲೋಕ ಅಂದ್ರೆ ಮನುಷ್ಯರು. ದೇವರೇನು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡಲ್ಲ, ಯಾಕಂದ್ರೆ ಅವುಗಳಲ್ಲೇನು ದೇವರ ಸ್ವರೂಪ ಇಲ್ಲ. ದೇವರ ಜೀವಶ್ವಾಸ ಯಾವ ಸೃಷ್ಟಿಯಲ್ಲೂ ಇಲ್ಲ ಮನುಷ್ಯನನ್ನ ಬಿಟ್ರೆ. ಕೇವಲ ಆದಾಮ ಅವರಿಗೆ ಮಾತ್ರನೇ ದೇವರು ಜೀವಶ್ವಾಸ ಕೊಟ್ಟಿದ್ದು. ಆತನು ನಮ್ಮ ಮೂಗಿನಲ್ಲಿ ಊದಿ ಆತನ ಜೀವವನ್ನ ಕೊಟ್ಟಿದ್ದು. ಆ ಆತ್ಮ ರಕ್ಷಣೆ ಮಾಡ್ಲಿಕ್ಕೆ ಯೇಸು ಈ ಲೋಕಕ್ಕೆ ಬಂದಿದ್ದು. ಯೇಸುವೆ, ಈಗ ನಾಳೆ ಗುಡ್ ಫ್ರೈಡೆ ಇದೆ, ಯೇಸುವೆ ಬಂದು ತನ್ನ ಪ್ರಾಣ ಕೊಡ್ತಿದಾರಂದ್ರೆ ನಮ್ಮಲ್ಲಿರುವಂತಹ ಪ್ರಾಣ ಎಷ್ಟು ಮುಖ್ಯ ಅನ್ನೋದು ಯೋಚನೆ ಮಾಡಿ. ಯಾಕಂದ್ರೆ ಅದು ದೇವರ ಆತ್ಮನೇ, ದೇವರ ಪ್ರಾಣನೇ ನಮ್ಮಲ್ಲಿ ಇರೋದು. ಸೊ ಅದನ್ನ ರಕ್ಷಿಸೋದಕ್ಕಾಗಿನೇ ತನ್ನ ಪ್ರಾಣವನ್ನ ಈಡುಕೊಡೋದಕ್ಕಾಗಿ ಬಂದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ. ಸೊ ಲೋಕ ಅಂದ್ರೆ ಈಗ ನಾವು ಪ್ರಾಣಿಗಳ ಹಿಂಸೆ ಮಾಡಬಾರ್ದು, ಪ್ರಾಣಿಗಳನ್ನ ಹತ್ಯೆ ಮಾಡಬಾರ್ದು ಅಂತ ಹೇಳಿ ವಿಚಿತ್ರವಾಗಿ ಜನ ಮಾತಾಡ್ತಿರ್ತಾರೆ. ಆದ್ರೆ ಮನುಷ್ಯನ ಸಾಯಿಸಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತೀರಾ. ಆದ್ರೆ ಪ್ರಾಣಿ ಹಿಂಸೆ ಕೊಟ್ರೆ ಮಾತ್ರ ತಗೊಂಡೋಗಿ ಜೈಲ್ಗೆ ಹಾಕ್ತಿದ್ದಾರೆ ಇವತ್ತು. ಎಲ್ಲದಕ್ಕಿಂತ ಶ್ರೇಷ್ಠ ಮನುಷ್ಯನ ಆತ್ಮ. ಹಾಗಾಗಿ ದೇವರಿ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನ ಕಳಿಸ್ತಾನೆ. ಆದಿಕಾಂಡ 3:1-6 ಆ ಸರ್ಪ, ಸೈತಾನನು ಸರ್ಪದ ರೂಪದಲ್ಲಿ ಬಂದು ಆದಾಮ ಅವರನ್ನ ಪಾಪದಲ್ಲಿ ಬೀಳ್ಸೋದನ್ನ ನಾವು ನೋಡ್ತೀವಿ. ಆ ಮೂಲಭೂತ ಸಮಸ್ಯೆಗಳು 3 ಇದಾವೆ: ಸೈತಾನ, ಪಾಪ, ನರಕ ಅಂತ ಹೇಳಿ. ಈ ಲೋಕದಲ್ಲಿ ಮನುಷ್ಯರು ಎಷ್ಟೇ ಪ್ರಯತ್ನ ಪಟ್ರು ಸೈತಾನದಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಮನುಷ್ಯರು ಎಷ್ಟೇ ಪ್ರಯತ್ನ ಪಟ್ರು ಪಾಪದಿಂದ ತಪ್ಪಿಸ್ಕೊಳಕ್ ಆಗಲ್ಲ, ನರಕದಿಂದ ತಪ್ಪಿಸಿಕೊಳ್ಳಕ್ ಆಗಲ್ಲ. ಹಾಗಾಗಿನೇ ಯೇಸು ಈ ಲೋಕಕ್ಕೆ ಬಂದಿದ್ದು. ಬೇರೆ ಎಲ್ಲ ಹಣ, ಆಸ್ತಿ, ಅಂತಸ್ತು, ನಮ್ಗೆ ಏನ್ ಬೇಕು ಸಕ್ಸಸ್ ಈ ಲೋಕದಲ್ಲಿ ಶಾರೀರಿಕವಾಗಿ ನಾವು ಹೊಂದ್ಕೋಬಹುದು. ಆದ್ರೆ ಕಾಣದೇ ಇರುವಂತ ಸೈತಾನ, ಪಾಪ, ನರಕಗಳನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದೆ ನಮ್ಮನ್ನ ಸೈತಾನದಿಂದ ಬಿಡಿಸೋದಕ್ಕೆ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದೆ ನಮ್ಮನ್ನ ಪಾಪವನ್ನ ಕ್ಷಮಿಸೋದಕ್ಕೆ. ಯೇಸು ಈ ಲೋಕಕ್ಕೆ ಬಂದಿ ನಮ್ಮನ್ನ ನರಕದಿಂದ ಬಿಡಿಸೋದಕ್ಕೆ ಎಂಬುದಾಗಿ ನೋಡ್ತೇವೆ. ಸೊ ಈ ಲೋಕ ಅನ್ನುವಂಥದ್ದು ಇಲ್ಲಿ ನೋಡ್ತೀವಿ, ಸೈತಾನ, ಪಾಪ, ನರಕದಿಂದ ಕಪ್ಪಾಗ್ಬಿಟ್ಟಿದೆ. ಅಂದ್ರೆ ಅಂಧಕಾರ, ಕತ್ತಲೆ ತುಂಬಿದೆ, ಆತ್ಮಿಕವಾದ ಅಂಧಕಾರ ತುಂಬಿದೆ ಎಂಬುದಾಗಿ ನಾವು ನೋಡ್ತಿದ್ವಿ. ಅದಾದ್ಮೇಲೆ ಅವಿಶ್ವಾಸಿಯ 6 ಸ್ಥಿತಿಗಳನ್ನ ನೋಡುವಾಗ ಅವರೆಲ್ಲರೂ ಸೈತಾನನ ಮಕ್ಕಳಾದ್ರು, ವಿಗ್ರಹಾರಾಧನೆ ಮಾಡುವವರಾದ್ರು, ಮಾನಸಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು, ಮರಣ ಮತ್ತು ನರಕ, ಮತ್ತೆ ಆತ್ಮಿಕ ಸ್ವಾಸ್ಥ್ಯ ಅನ್ನೋದು ಅವ್ರ ಸತ್ವಲ್ ಕೂಡ ಮಕ್ಕಳ ಮೇಲೆ 3-4 ತಲೆಮಾರುಗಳ ಮೇಲೆ ಶಾಪ ಬರೋದನ್ನ ನಾವು ನೋಡ್ತೀವಿ. ಸೊ ಇದೆಲ್ಲ ಒಂದು ಆತ್ಮಿಕ ಕತ್ತಲೆಯಿಂದ ತುಂಬಿದೆ ಲೋಕ. ಈ ಲೋಕವನ್ನ ದೇವರು ಪ್ರೀತಿ ಮಾಡಿದ್ರು ಕಾರಣ ಆತನು ಆರಿಸಿಕೊಂಡಂತಹ ಜನರು ಈ ಲೋಕದಲ್ಲಿದ್ದಾರೆ. ಜಗದ್ ಉತ್ಪತ್ತಿಗಿಂತ ಮುಂಚೆ ನೇಮಿಸಿದ್ರ ಆರಿಸಿಕೊಂಡಂತಹ ಜನರು ಈ ಲೋಕದಲ್ಲಿ ಇರೋದ್ರಿಂದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಮಗನನ್ನ ಕಳಿಸ್ಕೊಡ್ತಾ ಇದ್ದಾರೆ. 3ನೇದಾಗಿ ನಾವು ನೋಡಿದ್ರೆ ಒಬ್ಬನೇ ಮಗನನ್ನು ಅಂತ ಹೇಳಿ, ಮಗನು ಅಂತ ಹೇಳಿದ ತಕ್ಷಣ ದೇವರು ದೊಡ್ಡವರು, ಮಗ ಚಿಕ್ಕವನು, ಪವಿತ್ರಾತ್ಮ ಇನ್ನೂ ಚಿಕ್ಕವನು ಅಂತ ಅಲ್ಲ. ಅವ್ರ 3 ಒಂದೇ, ಎಲ್ಲದರಲ್ಲೂ ಸರಿಸಮಾನ ಅವರು. ಆ 3 ಸೇರಿದ್ರೆ ದೇವರು ಅಂತ ಹೇಳಿ. ದೇವರು ಅಂತ ಹೇಳಿದ್ರೆ ತಂದೆ ಮಾತ್ರ ದೇವರು, ಮಗ ಮಾತ್ರ ದೇವರು,
ಪರಿಶುದ್ಧಾತ್ಮ ಮಾತ್ರ ದೇವರು ಅಲ್ಲ. ನಮ್ಮಲ್ಲಿ ಪ್ರಾಣಾತ್ಮ ಶರೀರ ಮೂವರು ಸೇರಿದ್ರೆ ಹೇಗೆ ಒಬ್ಬ ಸೈಮನ್ ಪಾಸ್ಟರ್ ಆಗ್ತಾರೋ ಹಾಗೆ ದೇಹ ಮಾತ್ರ ಸೈಮನ್ ಅಲ್ಲ, ನನ್ನ ಆತ್ಮ ಮಾತ್ರ ಸೈಮನ್ ಅಲ್ಲ, ನನ್ನ ಪ್ರಾಣ ಮಾತ್ರ ಸೈಮನ್ ಅಲ್ಲ. ಮೂರು ಬೇರೆ ಬೇರೆ ಇದ್ರು ಮೂರು ಒಂದೇನೆ. ಇದೇ ತಂದೆ ಮಗ ಪರಿಶುದ್ಧಾತ್ಮ. ಸೊ ಮಗನು ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಅದು ಹೇಳಲ್ಪಟ್ಟಿದೆ ಅಷ್ಟೇ, ಬಿಟ್ರೆ ಯೇಸು ಕ್ರಿಸ್ತನ ಮಗ ಅಲ್ಲ. ಆತನು ತಂದೆಯ ಜೊತೆಗೆ ಸರಿ ಸಮಾನನಾದ ದೇವರು. ನನ್ನನ್ನು ನೋಡುವವನು ತಂದೆನ ನೋಡಿದ ಹಾಗೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಸೊ ಒಬ್ಬರೇ, ಇಬ್ರು ಕೂಡ ಒಂದೇ ಅಂತ ಹೇಳಿ ನೋಡ್ತಾರೆ. ಸೊ ಆ ಯೇಸು ಕ್ರಿಸ್ತನು ನರಾವತಾರಿಯಾಗಿ ಲೋಕಕ್ಕೆ ಬಂದ. ಅದು ಮುಂಚಿತವಾಗಿ ಹೇಳಲ್ಪಟ್ಟಿತ್ತು. ಆದಿಕಾಂಡ 3:15 ಸ್ತ್ರೀ ಸಂತಾನವನ್ನ ನಾನು ಕಳಿಸ್ತೇನೆ, ಆ ಸ್ತ್ರೀ ಸಂತಾನ ಬಂದು ನಿಮ್ಮ ತಲೆಯನ್ನ, ಆ ಸರ್ಪದ ತಲೆಯನ್ನ ಜಜ್ಜುತ್ತಾನೆ ಎಂಬುದಾಗಿ, ಸೈತಾನನ ಕಾರ್ಯಗಳನ್ನು ಮುರಿತೀನಿ ಅಂತ ದೇವರು ಆದಿಕಾಂಡ 3:1-6 ಆದಾಮವ ಪಾಪ ಮಾಡಿದ್ರೆ 3:15 ದೇವರು ಇದು ಸ್ತ್ರೀ ಸಂತಾನವನ್ನು ವಾಗ್ದಾನ ಮಾಡಿದ್ರು. ಸ್ತ್ರೀ ಸಂತಾನ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನೇ. ನಾವೆಲ್ಲರೂ ಪುರುಷ ಸಂತಾನನೇ, ನಾವ್ ಅಪ್ಪನ ಹೆಸರು ಹೇಳ್ಕೊಂಡೆ ನಾವಿರೋದು. ಆದ್ರೆ ಯೇಸು ಕ್ರಿಸ್ತನು ಮಾತ್ರ ಯೋಸೆಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥ ಆಗಿದ್ರು ಕೂಡ ಅವ್ರೊಬ್ಬರನ್ನೊಬ್ಬರು ನೋಡಿರ್ಲಿಲ್ಲ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಸೊ ಕನ್ನಿಕೆಯಲ್ಲಿ ಹುಟ್ಟಿದ ಯೇಸು ಸ್ವಾಮಿ, ಯೇಸು ಮಾತ್ರನೇ ಸ್ತ್ರೀ ಸಂತಾನ ಈ ಪ್ರಪಂಚದಲ್ಲಿ. ಹಿಂದೆ ಮುಂದೆ ಇನ್ನು ಮೇಲೂ ಯಾರು ಕೂಡ ಸ್ತ್ರೀ ಸಂತಾನವಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ವಾಗ್ದಾನ ಮಾಡಲ್ಪಟ್ಟಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಸತ್ಯ ಅರಸ, ಸತ್ಯ ಯಾಜಕ, ಸತ್ಯ ಪ್ರವಾದಿಯಾಗಿ ಅಭಿಷೇಕಿಸಲ್ಪಟ್ಟವನಾಗಿ ಬಂದ. 1 ಯೋಹಾನ 5:1 ನೀವು ನೋಡೋದಾದ್ರೆ, ಈ ಯೇಸುವು ಕ್ರಿಸ್ತನೆಂದು ನಂಬುವವನು ದೇವರಿಂದ ಹುಟ್ಟುವವನಾಗಿದ್ದಾನೆ ಅಂತ. ಯೇಸುವನ್ನೇ ಕ್ರಿಸ್ತನಾಗಿ ನಂಬಬೇಕು. ಅನೇಕರಿಗೆ ಈ ರಹಸ್ಯನೇ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಎರಡು ಒಂದೇ ಅನ್ನೋ ರೀತಿಯಲ್ಲಿ ಯೇಸು ಕ್ರಿಸ್ತನು ಅಂತ ಹೇಳ್ತಿರ್ತೀವಿ. ಆದ್ರೆ ಯೇಸುವಿನ ದೇಹಕ್ಕೆ ಕೊಡಲ್ಪಟ್ಟ ಹೆಸರು ಕ್ರಿಸ್ತನು ಅಂದ್ರೆ ಯೇಸುವಿನ ಕಾರ್ಯಕ್ಕೆ, ಅದ್ರ ಈ ಲೋಕದಲ್ಲಿ ಬಂದು ಮಾಡ್ಬೇಕಾದಂತ ಕೆಲಸಕ್ಕೆ ಕೊಡಲ್ಪಟ್ಟ ಒಂದು ಹೆಸರು. ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವರು. ಪ್ರವಾದಿಗಳು ಅಭಿಷೇಕಿಸಲ್ಪಡ್ತಾ ಇದ್ರು, ಯಾಜಕರು ಅಭಿಷೇಕಿಸಲ್ಪಡ್ತಾ ಇದ್ರು, ಮತ್ತೆ ರಾಜರು ಹಳೆ ಒಡಂಬಡಿಕೆಯಲ್ಲಿ ಅಭಿಷೇಕಿಸಲ್ಪಡ್ತಾ ಇದ್ರು. ಸೊ ಈ ಮೂರನ್ನು ಕೂಡ ಯೇಸು ಸ್ವಾಮಿ ನೆರವೇರಿಸುವನಾಗಿ ಬಂದು ಸತ್ಯ ಅರಸನಾಗಿ ಸೈತಾನನ ಸೋಲಿಸಿದ, ಸತ್ಯ ಯಾಜಕನಾಗಿ ಪಾಪವನ್ನ ತೊಳೆದ, ಸತ್ಯ ಪ್ರವಾದಿಯಾಗಿ ನಾವು ಪರಲೋಕಕ್ಕೆ ಹೋಗಕ್ಕೆ ದೇವರನ್ನ ಸಾಧಿಸೋದಕ್ಕೆ ಮಾರ್ಗವನ್ನ ತೆರೆದ್ರು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಅಷ್ಟೇ ಅಲ್ಲದೆ ಮತ್ತಾಯ 16:16 ಸೀಮೋನ್ ಪೇತ್ರನು ಯಾವ ರೀತಿ ನೀನು ಬರ್ಬೇಕಾದ್ರೂ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನಂತ ಅರಿಕೆ ಮಾಡಿದ್ನು, ಆಗ ದೇವ್ರು ಹೇಳ್ತಾರೆ, ಸೀಮೋನ್ ಪೇತ್ರನೇ ಇದು ನೀನು ಹೇಳಿದ್ದಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ನಿನಗೆ ತಿಳಿಯಪಡಿಸಿದ್ದಾರೆ ಎಂಬುದಾಗಿ. ಸೊ ಯೇಸುವೆ ಕ್ರಿಸ್ತನು ಅಂತ ನಂಬಿದಾಗ ಸೈತಾನನ ಕಾರ್ಯಗಳು ಮುರಿಯಲ್ಪಡುತ್ತೆ, ನಾವು ಜೀವನ ಹೊಂದಿಕೊಳ್ತೀವಿ ಎಂಬುದಾಗಿ ನೋಡ್ತೀವಿ. ಸೊ ಯೇಸು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿದ್ದು ಸೈತಾನ ಪಾಪ ನರಕಗಳಿಂದ ನಮ್ಮನ್ನ ಬಿಡಿಸೋದಕ್ಕೆ ಎಂಬುದಾಗಿ ನೋಡ್ತೀವಿ. ಸೊ ಈ ಯೇಸುವಿನ ಕಾರ್ಯವನ್ನ ಯಾರು ನಂಬ್ತಾರೋ ಆ ನಂಬಿಕೆ 4ನೇದಾಗಿ ನೋಡ್ತೀವಿ. ಯೇಸು ಕ್ರಿಸ್ತನ ಯೋಹಾನ 1:12 ಸ್ಪಷ್ಟವಾಗಿ ಹೇಳುತ್ತೆ, ಯಾರ್ಯಾರು ಆತನ ಅಂಗೀಕರಿಸಿರೋ ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ಟರು ಅವರಿಗೆ ದೇವ್ರ ಮಕ್ಕಳಾಗುವ ಅಧಿಕಾರ ಕೊಡೋದು. ಯೇಸುವನ್ನ ನಂಬೋರು ದೇವ್ರ ಮಕ್ಕಳಾಗ್ತಾರೆ. 1ನೇ ಬೆರಳಲ್ಲಿ ನಾವು ನೋಡ್ತಾ ಇದ್ವಿ, ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿಸಿದ್ರು ಅಂತ. ಆದ್ರೆ ಸೈತಾನನು ಆದಮ್ ಅವ್ರಿಗೆ ಹಣ್ಣನ್ನ ತಿನ್ನುವಂತೆ ಮಾಡಿ ದೇವರಿಂದ ದೂರ ಮಾಡಿದ್ರು, ಅವರು ದೇವರ ಸ್ವರೂಪವನ್ನು ಕಳ್ಕೊಂಡಿದ್ರು. ಆದ್ರೆ ದೇವರ ವಾಕ್ಯದಲ್ಲಿ 2 ಕೊರಿಂಥ 4:4 ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದೇವರ ಸ್ವರೂಪನಾಗಿದ್ದಾನೆ ಎಂಬುದಾಗಿ. ಸೊ ದೇವರ ಸ್ವರೂಪದ ಆಗಿರುವಂತ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಾಗ ಆ ಯೇಸು ನಮ್ಮಲ್ಲಿ ಬರ್ತಾರೆ, ನಾವು ಕೂಡ ದೇವರ ಸ್ವರೂಪವಾಗಿ ಮತ್ತೆ ಮಾರ್ಪಡ್ತೀವಿ, ಸತತ ನಮ್ಮ ಆತ್ಮ ಮತ್ತೆ ಬದುಕುತ್ತೆ ಎಂಬುದಾಗಿ ನೋಡ್ತೇವೆ. ಸೊ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಯಾರಲ್ಲಿ ನಂಬಿದ್ರೆ, ಯೇಸು ಕ್ರಿಸ್ತನಲ್ಲಿ ನಂಬಿದ್ರೆ ಮಾತ್ರ ನಾವು ದೇವ್ರ ಮಕ್ಕಳಾಗ್ತೀವಿ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು ಅವರು ದೇವರ ಮಕ್ಕಳಾಗ್ತಾರೆ ಅಂತ. ರೋಮ 10:9-10 ಕೂಡ ಹೃದಯದಲ್ಲಿ ನಂಬಬೇಕು, ಬಾಯಿಂದ ಅರಿಕೆ ಮಾಡ್ಬೇಕು, ಆಗ ನಾವು ರಕ್ಷಿಸಲ್ಪಡ್ತೀವಿ ಅಂತ 13ನೇ ವಚನ ಹೇಳುತ್ತೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. ಸೊ ಇದು ತುಂಬಾ ಮುಖ್ಯವಾದದ್ದು. ಪ್ರಕಟಣೆ 3:20 ನೋಡ್ತೀವಿ, ಈಗ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ನಾವು ಬಾಗಿಲ ತಡ್ತಾ ಇದ್ರಿ, ಯಾರಾದ್ರೂ ಸ್ವರ ನನ್ನ ಶಬ್ದವನ್ನು ಕೇಳಿ ಬಾಗಿಲ ತೆರೆದ್ರೆ ನಾನು ಅವರ ಹೃದಯದಲ್ಲಿ ಬರ್ತೀನಿ ಅಂತ. ಯೇಸುವನ್ನ ನಂಬಿದ್ರೆ ಮಾತ್ರ ಆತನು ನಮ್ಮ ಹೃದಯಗಳಲ್ಲಿ ನಮ್ಮಲ್ಲಿ ಬಂದು ವಾಸ ಮಾಡ್ತಾನೆ. ಯಾವಾಗ ನೀನು ಸರಿಯಾಗಿ ಯೇಸುವನ್ನ ತಿಳ್ಕೊಂಡು ನಂಬಿಕೆ ಇಡ್ತೀಯೋ ಆಗ 5ನೇ ಆಶೀರ್ವಾದ ಏನು ಅಂದ್ರೆ ನಿತ್ಯ ಜೀವ. ಆಮೇಲೆ ನಿತ್ಯ ಜೀವನೇ. ಯೇಸುನ ನಂಬಿದ್ರೆ ನಮ್ಗೆ ಏನ್ ಸಿಗುತ್ತೆ? ಯೇಸು ನಂಬಿ ನಮ್ಗೆ ಏನ್ ಸಿಕ್ತು? ಪರಲೋಕ ಏನೋ ಸಭೆಗೆ ಹೋಗಿ ನಮ್ಗೆ ಏನ್ ಸಿಕ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀವಿ.
ನಮ್ಮ ದೇವ್ರು ಕೊಡದೆ ಇರೋದು ಆ ದೇವ್ರು ಏನ್ ಕೊಟ್ರು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳೋದನ್ನ ನಾವು ನೋಡ್ತಿರ್ತೀವಿ. ಆದ್ರೆ ಅನೇಕರು ತಪ್ಪಾಗಿ ಉತ್ತರ ಕೊಡ್ತಿರ್ತಾರೆ. ನಾನು ಚರ್ಚ್ಗೆ ಹೋದೆ, ನನಗೆ ತಲೆನೋವಿತ್ತು, ಹೊಟ್ಟೆ ನೋವಿತ್ತು, ನನಗೆ ಆ ರೋಗ ಇತ್ತು, ಆ ಸಮಸ್ಯೆ ಇತ್ತು, ಅದಕ್ಕೆ ಸಭೆಗೆ ಹೋದ ತಕ್ಷಣ ವಾಸಿ ಆಯ್ತು ಅಂತ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮೊದ್ಲಿದ್ದ ರೋಗಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ರೋಗ, ದೊಡ್ಡ ಸಮಸ್ಯೆ ಏನಾದ್ರು ಬಂದ್ರೆ ಆಗ ಸಭೆಗೆ ಬಾಯ್ ಹೇಳ್ತಾರೆ. ಯಾಕಂದ್ರೆ ಚರ್ಚ್ಗೆ ಹೋದ್ರು ಕಷ್ಟಗಳು ಬರುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಯಾಕಂದ್ರೆ ಸೇವಕರು ನಾವು ಕರೆಕ್ಟ್ ಆಗಿ ಹೇಳಲ್ಲ, ಬೋಧನೆ ಮಾಡಲ್ಲ. ಯೇಸು ನಂಬ್ಕೊಂಡ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗ್ಬಿಡ್ತೀವಿ ಅಂತ ಹೇಳ್ತಿರ್ತೀವಿ. ಯಾವ ಕಷ್ಟ ಬರಲ್ಲ, ಕಣ್ಣೀರ್ ಬರಲ್ಲ ಅಂತ ಬೋಧನೆ ಮಾಡ್ತಿರ್ತೀವಿ. ಯೇಸು ನಂಬದ ಮೇಲೂ ಅವ್ರ ಕಷ್ಟಗಳು ಬಂದಾಗ ಯಾಕೆ ಬರ್ತಿದೆ ಅಂತ ಅವ್ರಿಗೆ ಡೌಟ್ ಬರುತ್ತೆ. ನಾನು ಉಪವಾಸ ಇದ್ದೀನಿ, ಪ್ರಾರ್ಥನೆ ಮಾಡ್ತೀನಿ, ಯೇಸು ಸ್ವಾಮಿ ವಾಕ್ಯಗಳ ಪ್ರಕಾರ ನಡ್ಕೊಳ್ತಿದ್ದೀನಿ, ಆದ್ರೂ ಯಾಕೆ ಸಮಸ್ಯೆ ಅಂತ ಅಲ್ಲ. ಯೇಸು ಕ್ರಿಸ್ತನು ಬಂದಿದ್ದು ನಮಗೆ ನಿತ್ಯ ಜೀವನ ಕೊಡಕ್ಕೆ, ಲೋಕ ಕೊಡದೆ ಇರೋದನ್ನ ದೇವರು ನಮಗೆ ಕೊಡಕ್ ಬಂದಿರೋದು. ಅವೇ ಸೊ ಆ ಯೇಸು ಕ್ರಿಸ್ತನಲ್ಲಿ ನಾವು ಆ ಪಾಪ ಮಾಡಿ ನಾವು ಕಳ್ಕೊಂಡಂತ ಆ ನಿತ್ಯ ಜೀವ ನಾವು ಪಡ್ಕೋಬೇಕು. ಯಾರು ಯೇಸು ನಂಬ್ತಾರೋ ಅವರ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿರುತ್ತೆ. ಲೂಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಿದ್ರೆ ಆ ಶಿಷ್ಯರೆಲ್ಲ ಬಂದು ಹೇಳ್ತಾರೆ, ಯೇಸಪ್ಪ ನಿಮ್ಮ ಹೆಸರಲ್ಲಿ ದೆವ್ವಗಳು ಕೂಡ ಓಡ್ತಾ ಇದ್ದೀವಿ ಅಂತ ಹೇಳುವಾಗ, ದೆವ್ವಗಳು ಓಡ್ತಿರೋದ್ರಿಂದ ನೀವು ಸಂತೋಷ ಪಡಬೇಡಿ, ನಿಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿರೋದಕ್ಕೆ ನೀವು ಸಂತೋಷ ಪಡಿ ಅಂತ. ನಾವು ಅಲ್ಪವಿಶ್ವಾಸಿಗಳಾಗಿ ಇರಬಾರದು. ಯೇಸು ಕ್ರಿಸ್ತನ ಸತ್ಯವನ್ನ ನಾವು ತುಂಬಾ ಆಳವಾಗಿ ತಿಳ್ಕೋಬೇಕು. ಕ್ರಿಸ್ತನ ಬಗ್ಗೆನೇ ನಾವು ಪ್ರಸಂಗ ಮಾಡ್ಬೇಕು. ಕೊನೆಯಿಂದ ಒಬ್ಬ ಪಾಸ್ಟ್ ಇದ್ದಾರೆ, ಮೊನ್ನೆನೂ ನಾನು ಹೇಳ್ತಾ ಇದ್ದೇನೆ ವಿಶ್ವಾಸಿಗಳ ಹತ್ರ. ಅವ್ರು ಹೇಳ್ತಾರೆ, ನಾನು ಸುವಾರ್ತೆಯನ್ನ ಸಾರಲ್ಲ, ಕೇವಲ ಸುವಾರ್ತೆನೇ ಸಾರ್ತೇನೆ ಅಂತ. ನಾನು ಯೇಸು ಬಗ್ಗೆ ಮಾತಾಡಲ್ಲ, ಕೇವಲ ಯೇಸು ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ಆ ಮಾತುಗಳು ನಿಜವಾಗ್ಲೂ ನನ್ನನ್ನು ತುಂಬಾ ಪ್ರಭಾವಿತಗೊಳಿಸ್ತು. ಸೊ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನ ಬಗ್ಗೆ ಸಾರುವಾಗ ಸರಿಯಾದ ರೀತಿಯಲ್ಲಿ, ಈಗ ದೇವ್ರು ಯಾರು, ಲೋಕ ಯಾವ ಸ್ಥಿತಿಯಲ್ಲಿದೆ, ಯೇಸು ಕ್ರಿಸ್ತನ್ ಯಾಕೆ ಬಂದ್ರು, ಯಾವ ರೀತಿ ನಂಬಿಕೆ ಇಡ್ಬೇಕು, ನಂಬಿಕೆ ಇಟ್ಮೇಲೆ ನಮ್ಗೆ ಏನ್ ಸಿಗುತ್ತೆ ಅಂತ ನಾವು ಸರಿಯಾಗಿ ನಮ್ಮ ವಿಶ್ವಾಸಗಳಿಗೆ ಫಸ್ಟ್ ಬೋಧನೆ ಮಾಡ್ಬೇಕಾಗಿದೆ. ನಾವ್ ಅನ್ಕೊಳ್ತೀವಿ ಸಭೆಗೆ ಬರ್ತಿದಾರಲ್ಲ, ಎಷ್ಟೋ ವರ್ಷಗಳಿಂದ ಚರ್ಚೆ ಮಾಡ್ತಾ ಇದಾರೆ, ಇವ್ರು ಹಳೆ ವಿಶ್ವಾಸಿ, ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು ದೇವ್ರ ವಾಕ್ಯ ಅಂತ. ನಿಜವಾಗ್ಲೂ ಕೂಡ ಅನೇಕರಿಗೆ ಸತ್ಯ ಗೊತ್ತಿಲ್ಲ ಸರಿಯಾಗಿ. ಅದಕ್ಕೇನೆ ಅನೇಕ ಸಲ ಅವ್ರು ಕದಲ್ತಾ ಇರ್ತಾರೆ, ಬಿದ್ದೋಗ್ತಿರ್ತಾರೆ ಅವ್ರ ವಿಶ್ವಾಸದ ಜೀವಿತದಲ್ಲಿ. ಅದಕ್ಕೆ ಕಾರಣ ಸುವಾರ್ತೆ ಆಳವಾಗಿ ಗೊತ್ತಿಲ್ಲದೆ ಇರೋದು. ಸೊ ನಿತ್ಯ ಜೀವ ಅನ್ನೋದು ನಮ್ಮ ಸ್ಥಿತಿ ಮತ್ತು ಅಧಿಕಾರ ಬದಲಾವಣೆ ಆಗೋದಾಗಿದೆ. ಆ ನಿತ್ಯ ಜೀವ ಅನ್ನೋದು ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ಅಂಗೀಕರಿಸ್ತೀವೋ, ನಂಬಿಕೆ ಇಡ್ತೀವೋ, ಪರಿಶುದ್ಧಾತ್ಮನು ನಮ್ಮ ಹೃದಯಗಳಲ್ಲಿ ಬರ್ತಾನೆ. ಅದುವರೆಗೂ ಸೈತಾನನ ಆಲಯವಾಗಿ ದುರಾತ್ಮಗಳು ವಾಸ ಮಾಡುವ ಜೀವಿತಗಳಾಗಿ, ಹೃದಯಗಳಾಗಿ, ದೇಹಗಳಾಗಿದ್ದ ನಮ್ಮ ಜೀವಿತ ದೇವರ ಆಲಯವಾಗಿ ಮಾರ್ಪಡುತ್ತೆ. ಅವೇ ದೇವರ ಆತ್ಮನು ಬಂದು ವಾಸ ಮಾಡ್ತಾನೆ. ಯೋಹಾನ 14:26-27 ನೋಡಿದ್ರೆ ದೇವರ ಆತ್ಮನು ನಮ್ಮನ್ನ ಬಂದು ಕ್ರಿಸ್ತನ ಬಗ್ಗೆ ಇನ್ನೂ ಆಳವಾಗಿ ವಿಷಯಗಳನ್ನ ಹೇಳಿ ನಡೆಸ್ತಾನೆ ಎಂಬುದಾಗಿ, ಆ ಸತ್ಯದ ಆತ್ಮನು ಸಹಾಯಕರು ನಮಗೆ ಬಂದು ಸಹಾಯ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿರೋದನ್ನ ನೋಡ್ತೇವೆ. ಅಧಿಕಾರ ಏನಪ್ಪಾ ಅಂತ ಹೇಳಿದ್ರೆ, ಲೂಕ 10:19 ನಾವು ನೋಡುವಾಗ ಅವುಗಳನ್ನ ಚೇಳುಗಳನ್ನ ತುಳಿಯುವುದಕ್ಕೆ ಅಧಿಕಾರ ಕೊಡ್ತಾರೆ. ಯಾರಿಗೆ? ಯಾರು ಸರಿಯಾದ ರೀತಿಯಲ್ಲಿ ರಕ್ಷಣೆ ಹೊಂದಿರ್ತಾರೋ, ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಂಡು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾರೋ ಅವರ ಹೆಸರಲ್ಲಿ ಆ ಒಂದು ಪ್ರಾರ್ಥನೆಯ ಮೂಲಕ ಸೈತಾನನ ಕಾರ್ಯಗಳು ಮುರಿಯಲ್ಪಡುತ್ತೆ. ಅಷ್ಟೇ ಅಲ್ಲ, ಇಬ್ರಿ 1:14 ನಾವು ನೋಡುವ ಹಾಗೆ ದೇವರ ದೂತರನ್ನ ಕಳಿಸಿ ರಕ್ಷಿಸಲ್ಪಟ್ಟ ದೇವರ ಮಕ್ಕಳನ್ನ ದೇವರು ಕಾಪಾಡ್ತಾರೆ, ಸಹಾಯ ಮಾಡ್ತಾರೆ. ಫಿಲಿಪ್ಪಿ 3:20 ನೋಡುವಾಗ ನಾವಾದರೂ ಪರಲೋಕ ಸಂಸ್ಥಾನದವರು ಅಂತ ಹೇಳಿ ವಾಕ್ಯ ಹೇಳುತ್ತೆ. ಹಾಗಾಗಿ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಯಾರು ಯೇಸು ಕ್ರಿಸ್ತನ ಸರಿಯಾಗಿ ತಿಳ್ಕೊಂಡು ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೋ ಅವರ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುತ್ತೆ. ಅವೆಂದಿಗೂ ಅಳಿಸಲ್ಪಡಲ್ಲ. ಒಂದ್ಸಲಿ ಆ ಪರಲೋಕದಲ್ಲಿ ಬರೆಯಲ್ಪಟ್ಟ ಮೇಲೆ ಅವೆಂದಿಗೂ ಅಳಿಸಲ್ಪಡಲ್ಲ. ಹಾಗಾದ್ರೆ ಸಭೆಗೆ ಬಂದು ಹೋಗೋರ ಪರಿಸ್ಥಿತಿ ಏನು ಪಾಸ್ಟರ್ ಅಂತ ಹೇಳಿದ್ರೆ, ಅವ್ರ ಹೆಸರುಗಳು ಬರೆಯಲ್ಪಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಯಾರು ರಕ್ಷಣೆ ಹೊಂದಿ ದೇವ್ರು ಯಾರನ್ನ ಆರಿಸ್ಕೊಂಡಿದಾರೋ ಅವ್ರು ಎಂದಿಗೂ ಕೂಡ ದೇವ್ರು ಬಿಟ್ಟು ಹೋಗಲ್ಲ. ಬಿಟ್ಟು ಹೋದ್ರು ಕೂಡ ಅವ್ರು ಮತ್ತೆ ಎದ್ದೇಳ್ತಾರೆ. ಅಂದ್ರೆ ಬಿದ್ರು ಕೂಡ, ನೀತಿವಂತರು 7 ಸಾರಿ ಬಿದ್ರು ಮತ್ತೆ ಎದ್ದೇಳ್ತಾರೆ ಅಂತ ವಾಕ್ಯ ಹೇಳುವ ಹಾಗೆ, ಕೆಲವು ಬಲಹೀನತೆಗಳೆಲ್ಲ ಅವ್ರು ಬಿದ್ರು ಕೂಡ ಮತ್ತೆ ಎದ್ದೇಳ್ತಾರೆ ಎಂಬುದಾಗಿ. ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 1:8 ನೋಡೋದು, ದೇವರು ಪರಿಶುದ್ಧಾತ್ಮನ ಕೊಟ್ಟಿರೋದು ಲೋಕಕ್ಕೆಲ್ಲ ಹೋಗಿ ನಾವು ಸ್ವಾರ್ಥ ಸಾರಬೇಕು ಎಂಬುದಾಗಿ. ಸೊ ನೀನು ಲೋಕದ ಅಂತ್ಯದವರೆಗೆ ಹೋಗಿ ಈ ಕ್ರಿಸ್ತನ ಶುಭ ಸಂದೇಶವನ್ನ ಸಾರಿ ಹೇಳೋರಾಗಿರ್ಬೇಕು. ಈ ವಾಕ್ಯದಿಂದ ದೇವ್ರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನಾದ ದೇವರೇ, ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ಕೂಡ ನಿಮ್ಮ ಆತ್ಮನಿಂದ ತುಂಬಿಸಿರಿ. ಈ 5 ವೇಳೆ ಸ್ವಾತಂತ್ರ್ಯ ಸಹಾಯ ಅದಕ್ಕೆ ಹೇಳೋದಕ್ಕೂ ಕೇಳೋದಕ್ಕೂ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಕಾವ್ಯ ಸಿಸ್ಟರ್ನ, ತಿಮೋತಿ ಪಾಸ್ಟರ್ ಅವರ ಕುಟುಂಬನ ಸೇವೆನ ಆಶೀರ್ವದಿಸಿ, ಜಾರಿ ಆಗಿರುವಂತಹ ಪ್ರತಿಯೊಬ್ಬನು ಅಭಿಷೇಕಿಸಿ ನಡೆಸಿರಿ ಎಂಬುದ. ಮುಂದಿನ ವಾರ ನಮ್ಮೆಲ್ಲರನ್ನು ದೇವರೇ ಈ ರೀತಿಯ ಕರೆತರುವ ತನಕ ನೀವೇ ಜೊತೆ ಇರ್ಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್.